ನಾವು ಬೇಕಾದ್ರೆ ಒಂದು ವೈಟ್ ಪೇಪರ್ನ ಬಿಡುಗಡೆ ಮಾಡ್ತೀವಿ, ಶ್ವೇತಪತ್ರ ಹೊರಡಿಸ್ತೀವಿ. ಕಾಂಗ್ರೆಸ್ ಅವ್ರು ಹೊರಡಿಸ್ತಾರ ಯಾರ್ಯಾರಿಗೆ ಎಷ್ಟೆಷ್ಟು ಕೊಟ್ಟವ್ರೆ, ಏನೇನು ಮಾತು ಕೊಟ್ಟವ್ರೆ ಸಾರ್ವಜನಿಕವಾಗಿ ಅಂತ. ಇದು ವೆಂಕಟ ಶಿವಾರೆಡ್ಡಿ ಅಣ್ಣಂದು ಒಬ್ಬರದೇ ಪ್ರಾಬ್ಲಮ್ ಅಲ್ಲ. ಇಲ್ಲಿ ಜನತಾದಳದವ್ರದ್ದು ಬಿಜೆಪಿ ಅವ್ರದ್ದು ಬಿಟ್ಬಿಡಿ. ನೀವು ಆಫ್ ದ ರೆಕಾರ್ಡ್ ಏನಾದ್ರು ನೀವು ಪ್ರಶ್ನೆ ಮಾಡ್ತಕ್ಕಂಥದ್ದಾದ್ರೆ ಕಾಂಗ್ರೆಸ್ನ ಶಾಸಕರ ಪರಿಸ್ಥಿತಿನೂ ಕೂಡ ಚಿಂತಾಜನಕ ಆಗಿದೆ. ಅದಕ್ಕೆ ಸಿಎಂ ಅವರು ರಿಯಾಕ್ಟ್ ಮಾಡಿದ್ದಾರೆ. ಏನ್ ಹೇಳಿದ್ದಾರೆ ಅಂತಂದ್ರೆ, ನಿಮ್ಮ ಸರ್ಕಾರ ಇದ್ದಾಗ ಎಷ್ಟು ಕೊಟ್ಟಿದ್ದಾರೆ ಕಾಂಗ್ರೆಸ್ ಶಾಸಕರಿಗೆ ಅಂತ ಪ್ರಶ್ನೆ ಮಾಡಿದ್ದಾರೆ. ನಮ್ಮ ಬೇಕಾದ್ರೆ ನಾವು ಶ್ವೇತಪತ್ರ ಹೊರಡಿಸೋದಕ್ಕೆ ರೆಡಿ ಇದೀವಪ್ಪ. ಕುಮಾರಣ್ಣ ಅವರು ಒಂದ್ ಕಡೆ ರೈತರ ಸಾಲ ಮನ್ನಾ ಮಾಡೋದಕ್ಕೆ 25 ರಿಂದ 30 ಸಾವಿರ ಕೋಟಿ ಹಣವನ್ನ ಒದಗಿಸಿದ್ ಒಂದ್ ಕಡೆ ಆದ್ರೆ, ಅಭಿವೃದ್ಧಿ ಯಾವತ್ತೂ ಕೂಡ ಕುಮಾರಣ್ಣನ ಕಾಲ್ಗಡದಲ್ಲಿ ಕುಂಠಿತಗೊಂಡಿಲ್ಲ. ಯಾವತ್ತಿಗೂ ಕೂಡ ಕುಮಾರಣ್ಣ ಅವರು ನೀನ್ ಆ ಪಕ್ಷ ನೀನ್ ಈ ಪಕ್ಷ ಅಂತ ತಾರತಮ್ಯ ಮಾಡಿದಿರಾ. ಇವತ್ತಿಗೂ ಸನ್ಮಾನ್ಯ ಕುಮಾರಣ್ಣ ಅವ್ರೇನು ಮುಖ್ಯಮಂತ್ರಿಗಳು 2ನೇ ಬಾರಿ ಆದಂತ ಸಂದರ್ಭದಲ್ಲಿ ಕೊಟ್ಟಂತ ಕೆಲವೊಂದಷ್ಟು ಬಿಡುಗಡೆ ಮಾಡಿದಂತ ಹಣ ಇದೆಯಲ್ಲ, ಅದೇ ಹಣಕಾಸಲ್ಲಿ ಇವತ್ತು ಬಹಳ ಜನ ಶಾಸಕರು ಇನ್ನೂ ಕ್ಯಾಪೆ ಹಚ್ಕೊಂಡು ಹೋಗ್ತಾ ಇದ್ದಾರೆ. ಅದ್ರಲ್ಲಿ ಕಾಂಗ್ರೆಸ್ನವರು ಇದ್ದಾರೆ. ನಾವು ಬೇಕಾದ್ರೆ ಒಂದು ವೈಟ್ ಪೇಪರ್ನ ಬಿಡುಗಡೆ ಮಾಡ್ತೀವಿ, ಶ್ವೇತಪತ್ರ ಹೊರಡಿಸ್ತೀವಿ. ಕಾಂಗ್ರೆಸ್ ಅವ್ರು ಹೊರಡಿಸ್ತಾರ ಯಾರ್ಯಾರಿಗೆ ಎಷ್ಟೆಷ್ಟು ಕೊಟ್ಟವ್ರೆ, ಏನೇನು ಮಾತು ಕೊಟ್ಟವ್ರೆ ಸಾರ್ವಜನಿಕವಾಗಿ ಅಂತ. ಸರ್, ಮತ್ತೆ ಇದು ರಾಜ್ಯ ಎಲ್ಲಿವರೆಗೂ ಸರ್? ಈಗ ಏನು ಮುಂದೆ ಯಾವ್ದಲ್ಲ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ರಾಜಕೀಯ ಮುಂದುವರಿಸೋದು ಕುಮಾರಣ್ಣ ಅವರು ರಾಜ್ಯ ರಾಜಕಾರಣದ ಬಗ್ಗೆ ಕೇಳ್ತಾ ಇದ್ದೀರಿ. ಅಣ್ಣ, ನಾನು ಒಂದು ಬಹಳ ಸೂಕ್ಷ್ಮ ಗಮನಿಸಿದ್ದು, ನಮ್ಮ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಮಾಡಿದಾಗ ನಾನು ಅದತ್ರ ಒಂದು 60 ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಷ್ಟು ಕೂಡ ಓಡಾಡ್ಕೊಂಡ್ ಬಂದಿದ್ದೀನಿ. ಅಲ್ಲಿ ಎಲ್ಲ ಕಡೆ ಎರಡು ಪಕ್ಷದ ಕಾರ್ಯಕರ್ತರಲ್ಲೂ ಕೂಡ ಒಂದು ಒಳ್ಳೆ ಭಾವನೆ ಇದೆ. ನಾನು ಇನ್ಕ್ಲೂಡಿಂಗ್ ನಮ್ಮ ಬಿಜೆಪಿ ಫ್ರೆಂಡ್ಸ್ ಬಗ್ಗೆನೂ ನಾನು ಹೇಳ್ತೇನೆ. ಅವರಲ್ಲೂ ಕೂಡ ಕುಮಾರಣ್ಣನ ನಾಯಕತ್ವವನ್ನು ಅವರು ಕೂಡ ಒಪ್ಪಿದ್ದಾರೆ. ರಾಜ್ಯಕ್ಕೆ ಕುಮಾರಣ್ಣ ಅಂತಕ್ಕಂಥ ನಾಯಕರು ಬೇಕು ಅಂತಕ್ಕಂಥದ್ದು ಇವತ್ತು ಬೀದಿನಲ್ಲಿ ಜನಸಾಮಾನ್ಯರು ಕೂಡ ಚರ್ಚೆ ಮಾಡ್ತಾ ಇದ್ದಾರೆ. ಹಾಗಾಗಿ ಅವತ್ತು ಮುಂದೆ ದಿನ ಬಂದಾಗ ಅವತ್ತು ಕೂತ್ಕೊಂಡೆಲ್ಲ ಬಗೆಹರಿತದ. ಬಟ್ ಕುಮಾರಣ್ಣ ರಾಜ್ಯಕ್ಕೆ ಅನಿವಾರ್ಯ, ಅಷ್ಟಂತೂ ಬಹಳ ಸ್ಪಷ್ಟ. ಕೆಲವೊಂದು ವೇದಿಕೆ ಕಾರ್ಯಕ್ರಮ ಬಹಳ ದೂರ ಇದೆ ಸಮಯ. ಚುನಾವಣೆ ಇನ್ನೂ 2.5 ವರ್ಷ ಇದೆ. ಚುನಾವಣೆ ಎದುರಿಸ್ತಕ್ಕಂಥದಕ್ಕೆ ಟೈಮ್ ಇದೆ. ಆ ಸಂದರ್ಭದಲ್ಲಿ ಕೂತು ನಾವಿವತ್ತು ಮಿತ್ರಕೋಶವಾಗಿರ್ತಕ್ಕಂಥ ಬಿಜೆಪಿ ಜೊತೆ ಇದ್ದೀವಿ. ನಾವು NDA ಅಲಯನ್ಸ್ ಅಲ್ಲಿ ಇದ್ದೀವಿ. ಅಂತಿಮವಾಗಿ ಕೇಂದ್ರದ ಬಿಜೆಪಿ ನಾಯಕರು, ರಾಜ್ಯ ಬಿಜೆಪಿ ನಾಯಕರು, ನಮ್ಮ ನಾಯಕರು ಎಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಒಂದು ಒಳ್ಳೆ ನಿರ್ಧಾರಕ್ಕೆ ಬರ್ತೀವಿ.